ಎಕ್ಸಿಟ್ ಪೋಲ್ ರಿಸಲ್ಟ್ ಬರ್ತಾ ಇದ್ದಂತೆ ಷೇರು ಮಾರುಕಟ್ಟೆಯ ಮೇಲೆ ಅಧಿಕ ಪ್ರಮಾಣದ ಪ್ರಭಾವವನ್ನ ಬೀರ್ತಾ ಇದೆ. ಷೇರು ಮಾರುಕಟ್ಟೆ ಗೋಳಿ ಭರ್ಜರಿ ಓಟವನ್ನು ಆರಂಭಿಸಿದೆ. ಹೂಡಿಕೆದಾರರಿಗೆ 12 ಲಕ್ಷ ಕೋಟಿ ರೂಪಾಯಿ ಲಾಭ ಆಗಿದೆ. ದಾಖಲೆಯ ಮಟ್ಟಕ್ಕೆ ಜಿಗಿದಿದೆ ನಿಫ್ಟಿ 50. ಕೈಕೊಟ್ಟು ಗ್ರೋ ಹಾಗೂ ಝೆರೋದಾ ಅಧಿಕ ಲಾಭ ತಪ್ಪಿಸಿಕೊಂಡ್ರು ಹೂಡಿಕೆದಾರರು. ಇದೇ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ 3ನೇ ಬಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಏರುವಂತಹ ಸೂಚನೆ ಸಿಕ್ಕ ಬೆನ್ನಲ್ಲೇ ಅದರ ಪರಿಣಾಮ ಷೇರುಪೇಟೆ ಮೇಲೂ ಕೂಡ ಆಗ್ತಾ ಇದೆ. ಸೋಮವಾರ ಅಂದ್ರೆ ಇವತ್ತು ಬೆಳಗ್ಗೆ ಆರಂಭದಲ್ಲೇನೆ ಸೆನ್ಸೆಕ್ಸ್ನಲ್ಲಿ 2,000 ಅಂಕಗಳ ಏರಿಕೆ ಕಂಡಿದ್ರೆ ನಿಫ್ಟಿ 50 ಕೂಡ ಮಿಂಚಿನ ಓಟ ನಡೆಸಿದೆ. ಆದರೆ ಹೆಚ್ಚಿನ ಗ್ರಾಹಕರಿಗೆ ಇದರ ಲಾಭ ಸಿಕ್ಕಿಲ್ಲ. ಷೇರು ಮಾರುಕಟ್ಟೆ ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಏರಿದ ಬೆನ್ನಲ್ಲೇ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್ ಸಿಡಿಎಸ್ಎಲ್ ವೆಬ್ಸೈಟ್ ಬೆಳಗ್ಗೆ ಮಾರುಕಟ್ಟೆ ಅವಧಿ ಆರಂಭದ ಟೈಮ್ನಲ್ಲೇನೆ ಸಿಕ್ಕಾಪಟ್ಟೆ ಡೌನ್ ಆಯಿತು. ಇದರ ಬೆನ್ನಲ್ಲೇ ಗ್ರಾಹಕರಿಗೆ ಸೇವೆ ನೀಡೋ ದೇಶದ ಪ್ರಮುಖ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳಾದಂತಹ ಗ್ರೂ ಮತ್ತು ಝೆರೋದಾ ಕೂಡ ಡೌನ್ ಆಯಿತು. ಎಕ್ಸಿಟ್ ಪೋಲ್ಗಳು ಬಿಜೆಪಿ ನೇತೃತ್ವದ ಎನ್ಡಿಎ 3ನೇ ಅವಧಿಗೆ ಅಧಿಕಾರ ಹಿಡಿಯುವುದು ಖಚಿತ ಅಂತ ಹೇಳ್ತಾ ಇದೆ. ಇನ್ನು ಕೆಲವು ಎಕ್ಸಿಟ್ ಪೋಲ್ಗಳು ಹೆಚ್ಚು ಕಡಿಮೆ ಬಿಜೆಪಿ ಈ ಬಾರಿ ಹಿಂದಿನ ಎಲ್ಲಾ ದಾಖಲೆಗಳನ್ನು ಮುರಿಯೋ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಿದೆ. ಇದರ ಪ್ರಭಾವ ಷೇರು ಮಾರುಕಟ್ಟೆ ಮೇಲೂ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿರುವಂತಹ ಇನ್ವೆಸ್ಟರ್ ಒಬ್ರು ಸಿಡಿಎಸ್ಎಲ್ ವೆಬ್ಸೈಟ್ ಡೌನ್ ಆದ ನಂತರ ಝೆರೋದಾ, ಗ್ರೂ ಮತ್ತು ಅಪ್ಸ್ಟಾಕ್ಸ್ ಸೇರಿದಂತೆ ಜನಪ್ರಿಯ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ಗಳು ಕೂಡ ಡೌನ್ ಆಗಿದೆ ಎಂದಿದ್ದಾರೆ. ಸಿಡಿಎಸ್ಎಲ್ ವೆಬ್ಸೈಟ್ ಡೌನ್ ಆಗಿದೆ. ಇಂದಿನ ದಿನದಲ್ಲಿ ನಡೀತಾ ಇರುವ ಬೃಹತ್ ಪ್ರಮಾಣದ ವ್ಯಾಪಾರನೇ ಈ ಬೆಳವಣಿಗೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಸಿಡಿಎಸ್ಎಲ್ ಅಥವಾ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಲಿಮಿಟೆಡ್ ಏನಿದೆ, ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಅಂದ್ರೆ ಎನ್ಎಸ್ಡಿಎಲ್ ಭಾರತದಲ್ಲಿ ಕೇಂದ್ರ ಭದ್ರತಾ ಠೇವಣಿಗಳಾಗಿವೆ. ಈ ಸೇವೆಗಳು ವ್ಯಾಪಾರ ಮತ್ತು ಹೂಡಿಕೆ ಸೇವೆಗಳನ್ನು ಒದಗಿಸುತ್ತೆ. ಎರಡನ್ನೂ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಥವಾ ಸೆಬಿ ನಿಯಂತ್ರಿಸುತ್ತೆ. ಇತ್ತೀಚೆಗೆ ಮುಕ್ತಾಯಗೊಂಡ ಲೋಕಸಭೆ ಚುನಾವಣೆಯ ಎಕ್ಸಿಟ್ ಪೋಲ್ ಜೂನ್ 1ನೇ ತಾರೀಕಿನಂದು ಪ್ರಕಟ ಆಗಿತ್ತು. ಸೆನ್ಸೆಕ್ಸ್ ಹಾಗೂ ನಿಫ್ಟಿ ಜೂನ್ 3ರಂದು ಟ್ರೇಡಿಂಗ್ ಆರಂಭ ಆದ ಹೊತ್ತಲ್ಲೇ 3% ಏರಿಕೆ ಕಂಡವು. ಜೂನ್ 1ರಂದು ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ ಭರ್ಜರಿ ಗೆಲುವಿನ ನಿರೀಕ್ಷೆ ಬೆನ್ನಲ್ಲೇ ಇವತ್ತು ಭಾರತದ ಮಾರುಕಟ್ಟೆಗಳು ಅಂದ್ರೆ ಹಸಿರಿನಲ್ಲೇ ಗ್ರೀನ್ನಲ್ಲೇ ಆರಂಭ ಆಯಿತು. ಸೆನ್ಸೆಕ್ಸ್ 76,529.5 ಪಾಯಿಂಟ್ನಿಂದ ಶುರುವಾಯಿತು. ಶುಕ್ರವಾರದ ಮಾರುಕಟ್ಟೆಗೆ ಹೋಲಿಸಿದ್ರೆ ಸೋಮವಾರ ಸೆನ್ಸೆಕ್ಸ್ 2,568.19 ಅಂಕಗಳ ಏರಿಕೆ ಕಂಡಿದ್ವು. ಇನ್ನು ನಿಫ್ಟಿ ಕೂಡ ಏರಿಕೆಯನ್ನ ಕಳ್ತಾ ಇದೆ. ಬೆಳಗಿನ ಅವಧಿಯಲ್ಲೇ ನಿಫ್ಟಿ ಬ್ಯಾಂಕ್ ಸಾಕಷ್ಟು ಪಾಯಿಂಟ್ಸ್ಗಳೊಂದಿಗೆ ಏರಿಕೆ ಆಯಿತು. ವಹಿವಾಟನ್ನ ನಡೆಸಿತು. ಬೆಳಗ್ಗೆ 11 ಗಂಟೆ ವೇಳೆಗೆ ಹಲವು ಅಪ್ಲಿಕೇಶನ್ಗಳು ಮತ್ತು ಪ್ಲಾಟ್ಫಾರ್ಮ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು ವರದಿಯಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.